ಇನ್ನು ಕಾಂಗ್ರೆಸ್ MLC ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ. ಸ್ವಪಕ್ಷೀಯರ ಬಾಂಗ್ಲಾದೇಶದ ಹೇಳಿಕೆಗೆ ದೇಶಪಾಂಡೆ ಕಿಡಿಕಾರಿದ್ದಾರೆ. ಐವಾನ್ ಡಿಸೋಜಾ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡುತ್ತೇವೆ ಎಂದಿದ್ದು ಸರಿಯಲ್ಲ, ಬೇರೆ ದೇಶದ ಹೆಸರು ತೆಗೆಯುವುದು ಸರಿಯಲ್ಲ. ಅವರು ಹೇಳಿಕೆ ವಾಪಸ್ ಪಡೆದು ಬೇರೆ ರೀತಿ ಹೇಳಲಿ. ಕಾರವಾರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ದೇಶಪಾಂಡೆ ಕೆಂಡಕಾರಿದ್ದಾರೆ. ನಿಜ ನೋಡಿ, ಹಿರಿಯರು ಅಂತ ಹೇಳೋದು ಇದಕ್ಕೆ. ಬೇರೆ ದೇಶದೆಲ್ಲ ನಮ್ಗೆ ಯಾಕೆ ಬೇಕು? ಬಾಂಗ್ಲಾ ಮಾದರಿಯಲ್ಲಿ ಅಂದ್ರೇನು? ಅಲ್ಲಿ ಅಷ್ಟೆಲ್ಲ ಹಿಂದೂ ಫ್ಯಾಮಿಲೀಸ್ಗಳ ಮೇಲೆ ಹೊಡೆತಗಳು ಬಿತ್ತು, ಇಲ್ಲಿ ಬಿದ್ದರೆ ಹೆಂಗಾಗತ್ತೆ? ಹಾಂ, ಈ ಮಾತು ಹೇಳಬಾರ್ದು. ಈಗ ಐವಾನ್ ಡಿಸೋಜಾ ಇಲ್ಲಿ ಅಲ್ಪಸಂಖ್ಯಾತರು ಅಲ್ವಾ? ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಅವರ ಮೇಲೆ ದಾಳಿ ಆಯ್ತಲ್ಲ, ಅದರ ಅರ್ಥ ಏನಾಗಿದ್ರೆ? ಬಾಂಗ್ಲಾದೇಶದ ಥರ ದಾಳಿ ಮಾಡ್ತೇನೆ ಅಂತಂದರೆ ಇಲ್ಲಿ ಎಲ್ಲರೂ ರೊಚ್ಚಿಗೆದ್ದು ಬಿಟ್ರೆ ಬೇಕಾದೆಲ್ಲ ಈ ಹೇಳಿಕೆನ. ಎಷ್ಟಿದೆ ನಿಮಗೆ ಉದಾಹರಣೆ? ಮಾಡಿ. ನಮ್ಮ ಪ್ರಾಣದ ಹಂಗು ತೊರೆದು ಮಾಡ್ತೀವಿ, ಸಾಯೋ ತನಕ ಮಾಡ್ತೀವಿ, ಆಮರಣ ಅಂತ ಉಪವಾಸ ಮಾಡ್ತೀವಿ, ಹೇಳ್ಕೊಳ್ಳಿ. ಬಾಂಗ್ಲಾದೇಶ, ನಿಮಗೆ ಬಾಂಗ್ಲಾದೇಶ ನೆನಪಾಗತ್ತೆ, ಅವತ್ತೊಬ್ಬ MP ಗೆ ಪಾಕಿಸ್ತಾನ ಜಿಂದಾಬಾದ್ ನೆನಪಾಗತ್ತೆ. ಯಾಕೆ ಈ ದೇಶದಲ್ಲಿ ಇಲ್ವಾ ನೀವು? ಹಾಂ, ದೇಶಪಾಂಡೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಂದರೆ ರಾಜ್ಯಪಾಲರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೂಡ ರಾಜ್ಯ ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವಾನ್ ಡಿಸೋಜಾ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಿರಿಯ ಮುಖಂಡರಾದ RV ದೇಶಪಾಂಡೆ ಅವರು ಆ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕೇಳೋಣ. ಸರ್, ಈಗ ಐವಾನ್ ಡಿಸೋಜಾ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು ಭಾಳ ಅಂದರೆ ಬಾಂಗ್ಲಾ ಮಾದರಿಯಲ್ಲಿ ತಾವು ರಾಜಭವನದ ಮೇಲೆ ದಾಳಿ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥ. ಸರ್, ಏನು ಹೇಳ್ತೀರಿ ಸರ್? ನನ್ನ ದೃಷ್ಟಿಯಿಂದ ಐವಾನ್ ಡಿಸೋ ನನ್ನ ಹಳ್ಳಿ ಸ್ನೇಹಿತರು, ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಮಾತುಗಾರರು, ಒಳ್ಳೆ ಸಜ್ಜನ ವ್ಯಕ್ತಿ. ಅವ್ರು ಹಿಂಗೆ ಮಾತಾಡಿದ್ದು ನಾನು ನಂಬಲಿಕ್ಕೆ ಆಗೋದಿಲ್ಲ. ಅದ್ರ ಮಾತಾಡಿದರೆ ತಪ್ಪು. ಬಾಂಗ್ಲಕ್ಕೆ ಏನು ಸಂಬಂಧ ಇದೆ ಈ ವಿಷಯಕ್ಕೆ? ಏನು ಮಾತಾಡಬೇಕಂದ್ರೆ ಏನು ಪ್ರಸ್ತುತ ಅದೇ ಅದು ಮಾತಾಡಬೇಕು. ಬೇರೆ ರಾಷ್ಟ್ರದ ಹೆಸರು ಯಾಕೆ ತೊಗೊಳ್ಬೇಕು? ಇದು ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅದು ಯಾರು ಏನು ಗಲಾಟೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಿಗೂ ನಾನು ಮನವಿ ಮಾಡ್ತೇನೆ, ಇದನ್ನು ನಿಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ಸಾಮಾನ್ಯ ಜನರ ತೊಂದರೆ ಆಗ್ತದೆ. ಸ್ವಲ್ಪ ಸಹಕರಿಸಿ ಶಾಂತತೆಯಿಂದ ಹೋಗ್ಬೇಕಂತ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ. ಅಂದರೆ ಹೇಳಿಕೆನ ವಾಪಸ್ ತೊಗೊಳ್ಬೇಕು. ಅವ್ರ ಹೇಳಿಕೆ ಬಗ್ಗೆ ಅವರೇ ಪೂರ್ವ ವಿಚಾರ ಮಾಡಬೇಕು. ಅವ್ರು ಭಾಳ ವಿದ್ವಾನ್ ಅದಾರೆ, ಒಳ್ಳೆಯವ್ರು ಅದಾರೆ, ಒಳ್ಳೆ ಮಾತುಗಾರರು. ಹಾಗಾಗಿ ಅವ್ರು ಹೇಳಿದ್ದು ಸರಿ, ಅದು ತಪ್ಪು. ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅವ್ರ ದೃಷ್ಟಿಯಿಂದ ಸರಿ ಇಲ್ಲ ಆದರೆ ಆ ಮಾತಿನಲ್ಲಿ ಸುಧಾರಣೆ ಮಾಡಿ ಬೇರೆ ರೀತಿಯಿಂದ ಸ್ಟೇಟ್ಮೆಂಟ್ ಅವರು ಕೊಡಬೇಕು. ಇವಿಷ್ಟು RV ದೇಶಪಾಂಡೆ ಅವರು ಹೇಳೋದು ಮತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಪ್ರತಿಭಟನೆ ಮಾಡೋದಕ್ಕೆ, ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ರಿಗೂ ಎಲ್ಲ ಹಕ್ಕಿದೆ. ಆದರೆ ಬಸ್ಸಿಗೆ ಕಲೆಸೆಯೋದು ಯಾವತ್ತೂ ಸಲ್ಲದು. ಆದರೆ ಈಗಲಾದ್ರೂ ನಿಲ್ಲಿಸ್ಬೇಕು ನಾವು ಅದನ್ನು. ಆಮೇಲೆ ಆ ರೋಡ್ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚೋದಿದೆಯಲ್ಲ, ಅದು ಅಷ್ಟೇ. ಆ ಟೈರ್ ರೋಡನ್ನು ಎಷ್ಟು ಹಾಳು ಮಾಡಿಬಿಡುತ್ತೆ ಅಂತಂದರೆ, ನೀವು ಬೇಕಿದ್ರೆ ಒಂದು ದೊಡ್ಡ ಮರದ ದಿಮ್ಮಿ ತಂದು ರೋಡನ್ನು ಬ್ಲಾಕ್ ಮಾಡಿ, ನೋ ಪ್ರಾಬ್ಲಮ್, ತೆಗಿಬೋದು. ಕಲ್ಲಡ್ಡ ಇಡಿ, ತೆಗಿಬೋದು. ಆಮೇಲೆ ಮಲ್ಕೊಂಡು ಹೊರಲಾಡ್ಕೊಂಡು ಏನು ಬೇಕಿದ್ರು ಪ್ರತಿಭಟನೆ ಮಾಡಿ, ನೋ ಪ್ರಾಬ್ಲಮ್. ಆಮರಣ ಅಂತ ಉಪವಾಸ ಮಾಡಿ, ನೋ ಪ್ರಾಬ್ಲಮ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಇವತ್ತು ಕರ್ನಾಟಕದಲ್ಲಿ ರಣಕಾಳೆ ಮೊಳಗಿಸಿದೆ, ಪ್ರತಿಭಟನೆ ಮಾಡಿದೆ. ಆದರೆ CM ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ದಂಥ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದೆ. ಆದರೆ ಕೈ ಪಾಳೆಯದ ಆಕ್ರೋಶದ ಜ್ವಾಲೆಯಲ್ಲಿ ಸಾಲು ಸಾಲು ದುರಂತಗಳು ಕೂಡ ನಡೆದು ಹೋಗಿದೆ. ಇನ್ನು ಕಾಂಗ್ರೆಸ್ MLC ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ. ಸ್ವಪಕ್ಷೀಯರ ಬಾಂಗ್ಲಾದೇಶದ ಹೇಳಿಕೆಗೆ ದೇಶಪಾಂಡೆ ಕಿಡಿಕಾರಿದ್ದಾರೆ. ಐವಾನ್ ಡಿಸೋಜಾ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡುತ್ತೇವೆ ಎಂದಿದ್ದು ಸರಿಯಲ್ಲ, ಬೇರೆ ದೇಶದ ಹೆಸರು ತೆಗೆಯುವುದು ಸರಿಯಲ್ಲ. ಅವರು ಹೇಳಿಕೆ ವಾಪಸ್ ಪಡೆದು ಬೇರೆ ರೀತಿ ಹೇಳಲಿ. ಕಾರವಾರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ದೇಶಪಾಂಡೆ ಕೆಂಡಕಾರಿದ್ದಾರೆ. ನಿಜ ನೋಡಿ, ಹಿರಿಯರು ಅಂತ ಹೇಳೋದು ಇದಕ್ಕೆ. ಬೇರೆ ದೇಶದೆಲ್ಲ ನಮ್ಗೆ ಯಾಕೆ ಬೇಕು? ಬಾಂಗ್ಲಾ ಮಾದರಿಯಲ್ಲಿ ಅಂದ್ರೇನು? ಅಲ್ಲಿ ಅಷ್ಟೆಲ್ಲ ಹಿಂದೂ ಫ್ಯಾಮಿಲೀಸ್ಗಳ ಮೇಲೆ ಹೊಡೆತಗಳು ಬಿತ್ತು, ಇಲ್ಲಿ ಬಿದ್ದರೆ ಹೆಂಗಾಗತ್ತೆ? ಹಾಂ, ಈ ಮಾತು ಹೇಳಬಾರ್ದು. ಈಗ ಐವಾನ್ ಡಿಸೋಜಾ ಇಲ್ಲಿ ಅಲ್ಪಸಂಖ್ಯಾತರು ಅಲ್ವಾ? ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಅವರ ಮೇಲೆ ದಾಳಿ ಆಯ್ತಲ್ಲ, ಅದರ ಅರ್ಥ ಏನಾಗಿದ್ರೆ? ಬಾಂಗ್ಲಾದೇಶದ ಥರ ದಾಳಿ ಮಾಡ್ತೇನೆ ಅಂತಂದರೆ ಇಲ್ಲಿ ಎಲ್ಲರೂ ರೊಚ್ಚಿಗೆದ್ದು ಬಿಟ್ರೆ ಬೇಕಾದೆಲ್ಲ ಈ ಹೇಳಿಕೆನ. ಎಷ್ಟಿದೆ ನಿಮಗೆ ಉದಾಹರಣೆ? ಮಾಡಿ. ನಮ್ಮ ಪ್ರಾಣದ ಹಂಗು ತೊರೆದು ಮಾಡ್ತೀವಿ, ಸಾಯೋ ತನಕ ಮಾಡ್ತೀವಿ, ಆಮರಣ ಅಂತ ಉಪವಾಸ ಮಾಡ್ತೀವಿ, ಹೇಳ್ಕೊಳ್ಳಿ. ಬಾಂಗ್ಲಾದೇಶ, ನಿಮಗೆ ಬಾಂಗ್ಲಾದೇಶ ನೆನಪಾಗತ್ತೆ,
ಅವತ್ತೊಬ್ಬ ಎಂ ಪಿಗೆ ಪಾಕಿಸ್ತಾನ ಜಿಂದಾಬಾದ್ ನೆನಪಾಗತ್ತೆ. ಯಾಕೆ ಈ ದೇಶದಲ್ಲಿ ಇಲ್ವಾ ನೀವು? ಹಾಂ, ದೇಶಪಾಂಡೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಂದರೆ ರಾಜ್ಯಪಾಲರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೂಡ ರಾಜ್ಯ ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವನ್ ಡಿಸೋಜ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಿರಿಯ ಮುಖಂಡರಾದ ಆರ್ ವಿ ದೇಶಪಾಂಡೆ ಅವರು ಆ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕೇಳೋಣ. ಸರ್, ಈಗ ಐವನ್ ಡಿಸೋಜ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು ಭಾಳ ಅಂದರೆ ಬಾಂಗ್ಲಾ ಮಾದರಿಯಲ್ಲಿ ತಾವು ರಾಜಭವನದ ಮೇಲೆ ದಾಳಿ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥ. ಸರ್, ಏನು ನನ್ನ ದೃಷ್ಟಿಯಿಂದ ಐವಾನ್ ಡಿಸೋ ನನ್ನ ಹಳ್ಳಿ ಸ್ನೇಹಿತರು, ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಮಾತುಗಾರರು, ಒಳ್ಳೆ ಸಜ್ಜನ ವ್ಯಕ್ತಿ. ಅವ್ರು ಹಿಂಗೆ ಮಾತಾಡಿದ್ದು ನಾನು ನಂಬಲಿಕ್ಕೆ ಆಗೋದಿಲ್ಲ. ಅದ್ರ ಮಾತಾಡಿದರೆ ತಪ್ಪು. ಬಾಂಗ್ಲಕ್ಕೆ ಏನು ಸಂಬಂಧ ಇದೆ ಈ ವಿಷಯಕ್ಕೆ? ಏನು ಮಾತಾಡಬೇಕಂದ್ರೆ ಏನು ಪ್ರಸ್ತುತ ಅದೇ ಅದು ಮಾತಾಡಬೇಕು. ಬೇರೆ ರಾಷ್ಟ್ರದ ಹೆಸರು ಯಾಕೆ ತೊಗೊಳ್ಬೇಕು? ಇದು ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅದು ಯಾರು ಏನು ಗಲಾಟೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಿಗೂ ನಾನು ಮನವಿ ಮಾಡ್ತೇನೆ, ಇದನ್ನು ನಿಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ಸಾಮಾನ್ಯ ಜನರ ತೊಂದರೆ ಆಗ್ತಿದೆ. ಸ್ವಲ್ಪ ಸಹಕರಿಸಿ ಶಾಂತತೆಯಿಂದ ಹೋಗ್ಬೇಕಂತ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ. ಅಂದರೆ ಹೇಳಿಕೆ ವಾಪಸ್ ತೊಗೊಳ್ಬೇಕು. ಅವ್ರ ಹೇಳಿಕೆ ಬಗ್ಗೆ ಅವರೇ ಪೂರ್ವ ವಿಚಾರ ಮಾಡಬೇಕು. ಅವ್ರು ಭಾಳ ವಿದ್ವಾನ್ ಅದಾರ, ಒಳ್ಳೆಯವ್ರು ಅದಾರ, ಒಳ್ಳೆ ಮಾತುಗಾರರು. ಹಾಗಾಗಿ ಅವ್ರು ಹೇಳಿದ್ದು ಸರಿ, ಅದು ತಪ್ಪು. ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅವ್ರ ದೃಷ್ಟಿಯಿಂದ ಸರಿ ಇಲ್ಲ ಆದರೆ ಆ ಮಾತಿನಲ್ಲಿ ಸುಧಾರಣೆ ಮಾಡಿ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅವರು ಕೊಡಬೇಕು. ಇವಿಷ್ಟು ಆರ್ ವಿ ದೇಶಪಾಂಡೆ ಅವರು ಹೇಳುವುದು ಮತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಪ್ರತಿಭಟನೆ ಮಾಡೋದಕ್ಕೆ, ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ರಿಗೂ ಎಲ್ಲ ಹಕ್ಕಿದೆ. ಆದರೆ ಬಸ್ಸಿಗೆ ಕಲೆಸೆಯೋದು ಯಾವತ್ತೂ ಸಲ್ಲದು. ಆದರೆ ಈಗಲಾದ್ರೂ ನಿಲ್ಲಿಸ್ಬೇಕು ನಾವು ಅದನ್ನು. ಆಮೇಲೆ ಆ ರೋಡ್ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚೋದಿದೆಯಲ್ಲ, ಅದು ಅಷ್ಟೇ. ಆ ಟೈರ್ ರೋಡನ್ನು ಎಷ್ಟು ಹಾಳು ಮಾಡಿಬಿಡುತ್ತೆ ಅಂತಂದರೆ, ನೀವು ಬೇಕಿದ್ರೆ ಒಂದು ದೊಡ್ಡ ಮರದ ದಿಮ್ಮಿ ತಂದು ರೋಡನ್ನು ಬ್ಲಾಕ್ ಮಾಡಿ, ನೋ ಪ್ರಾಬ್ಲಮ್, ತೆಗಿಬೋದು. ಕಲ್ಲಡ್ಡ ಇಡಿ, ತೆಗಿಬೋದು. ಆಮೇಲೆ ಮಲ್ಕೊಂಡು ಹೊರಲಾಡ್ಕೊಂಡು ಏನು ಬೇಕಿದ್ರು ಪ್ರತಿಭಟನೆ ಮಾಡಿ, ನೋ ಪ್ರಾಬ್ಲಮ್. ಆಮರಣ ಅಂತ ಉಪವಾಸ ಮಾಡಿ, ನೋ ಪ್ರಾಬ್ಲಮ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.